ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 14 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೊಂದು ದೊಡ್ಡ ಮ್ಯಾಜಿಕ್ ಮಾಡ್ತೀನಂತೆ. ಇವತ್ತು ನಮ್ಮ ಮನೇಲಿ ಹಬ್ಬ ಆಗಿದ್ದರಿಂದ ನಾನು ಸಂಜೆ ಓದೋದಕ್ಕೆ ಕೂತ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನೆನ್ನೆನೇ ಮ್ಯಾಪ್ಸ್ ನಾನು ಓದಿ ಮುಗಿಸಿದ್ದೆ. ಸೊ ನಾನು ಇವಾಗ UPSC ಪ್ರಿಲಿಮ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಪ್ರೀವಿಯಸ್ ಇಯರ್ಸ್ದು ಕ್ವೆಶನ್ ಪೇಪರ್ಸ್ ಇದೆ ಅಂತ. ಸೊ ಈ ಕ್ವೆಶನ್ ಪೇಪರ್ನ ನಾನು ಆಗಾಗ ಸಾಲ್ವ್ ಮಾಡ್ತಿರ್ತೀನಿ. ಸೊ ಇವತ್ತು ನಾನು ಸಾಲ್ವ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ 2 hours ಕಂಪ್ಲೀಟಾಗಿ ಇದಕ್ಕೆ ಅಂತಲೇ ಕೊಟ್ಬಿಟ್ಟು ಕಂಪ್ಲೀಟಾಗಿ ಸಾಲ್ವ್ ಮಾಡಿದೆ. ನಾನು ಇದರಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಬೆಳಗಿಂದ ಕ್ಲೀನ್ ಮಾಡಿಕೊಟ್ಟೆ, ಮನೆಯವ್ರಿಗೆಲ್ಲ ಹೆಲ್ಪ್ ಮಾಡಿದೆ. ಸೊ ಹಬ್ಬ ಅಲ್ವಾ, ಎಲ್ಲರೂ ಸೇರಿ ಮಾಡಿದ್ವಿ. ಸೊ ಪಕ್ಷನೇ ನಮ್ಮ ಮನೇಲಿ ತುಂಬ ಜೋರಾಗಿ ಮಾಡ್ತೀವಿ. ಹಾಗಾಗಿ ಮಧ್ಯಾಹ್ನ ನಾವು ಎಲ್ಲ ಎಡಕ್ಕೆ ಮಾಡೋದು. ಸೊ ಮಧ್ಯಾಹ್ನ ಆದಮೇಲೆ ನಾನು 4 o'clock ಹಂಗೆ ಓದ್ಕೊಳ್ಳೋಕೆ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಭಾಳ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಇವಾಗ ಕೂತ್ಕೊಂಡಿರೋದು 7 o'clock. ಸೊ 2 hours ನೀಟಾಗಿ ನಾನು ಕಂಪ್ಲೀಟ್ ಮಾಡಿದೆ. ಯಾಕೆಂದರೆ ಹೊಸದಾಗಿ ಯಾವುದೋ ಒಂದು ಸಬ್ಜೆಕ್ಟ್ನ ನಾವು ಶುರು ಮಾಡ್ತೀವಿ ಅಂದರೆ ಸಡನ್ನಾಗಿ ಅದು ಈ ಥರ ಕ್ಲಮ್ಸಿ ಡೇ ಇದ್ದಾಗ, ಅಂದರೆ ತುಂಬ ವರ್ಕ್ ಇದ್ದಾಗ, ನಮ್ಮ ಮೈಂಡ್ ಸ್ಟ್ರೆಸ್ ಆಗಿದ್ದಾಗ ಹೊಸದಾಗಿ ನಾವು ಓದೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಪ್ರಿಲಿಮ್ಸ್ಗೆ ಯಾವ್ದಾದ್ರು ಒಂದು ಕ್ವೆಶನ್ ಪೇಪರ್ ಇಟ್ಕೊಳ್ಳೋದು, ಅದನ್ನು ಕ್ಲಿಯರ್ ಮಾಡೋದು, ಸೊ ಅದು ತುಂಬ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಈಗ UPSCಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ನಾನು ಇದನ್ನು ಹೇಳೋಣ ಅಂತಿದ್ದೆ. ನೆನ್ನೆ ಮೇನ್ಸ್ ಪೇಪರ್ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ ಟೆಲಿಗ್ರಾಮಲ್ಲಿ. ಸೊ ನಿಮಗೆಲ್ಲ ಹೇಗೆ ಅನಿಸ್ತಿದೆ ಆ ಪೇಪರ್ನ ನೋಡಿಬಿಟ್ಟು, ಏಕೆಂದರೆ ನನಗೆ ನೆನ್ನೆ ಪೇಪರ್ ನನ್ನ ಜೆನ್ಯೂನ್ ರೆಸ್ಪಾನ್ಸ್ ಏನಾದ್ರನ್ನ ನೋಡಿ ಅಂತಂದರೆ, ನೆನ್ನೆ ಪೇಪರ್ ಸ್ವಲ್ಪ ಮಾಡ್ರೇಟ್ ಆಗಿತ್ತು ಆ್ಯಂಡ್ ಎಸ್ಸೆನೂ ಕೂಡ ನನಗೆ ಪರವಾಗಿಲ್ಲ ಅನ್ನಿಸ್ತು, ಎರಡು ಕೂಡ. ಆ್ಯಂಡ್ ಇವತ್ತಿನ ಪೇಪರ್ ನನಗೆ ಮಾರ್ನಿಂಗ್ ಪೇಪರ್ ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಅಂತ ಕಾಣಿಸ್ತು. ಆ್ಯಂಡ್ ಎನ್ವಿರಾನ್ಮೆಂಟ್ ಸ್ವಲ್ಪ ಜಾಸ್ತಿನೇ ತಿಳ್ಕೊಬೇಕು ಅಂತ ನನಗಿನ್ನೂ ಅನ್ನಿಸ್ತು ಮೇನ್ಸ್ ವಿಚಾರದಲ್ಲಿ. ಹಾಗೆಯೇ ಈಗ ಈವ್ನಿಂಗ್ ಪೇಪರ್ ನನಗೆ ಓಕೆ ಅನ್ನಿಸ್ತು ಎಥಿಕ್ಸ್ದು. ನನಗೆ ಯಾಕೆಂದರೆ ಎಥಿಕ್ಸ್ ಸ್ವಲ್ಪ ನಾನು ಇವಾಗ ಓದ್ತಾ ಇದ್ದೀನಿ ಸ್ವಲ್ಪ ಹಾಗಾಗಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಆ್ಯಂಡ್ ನಿಮಗೆ ಯಾವ ಪೇಪರ್ ಟಫ್ ಆಯಿತು ಆ್ಯಂಡ್ ಎಸ್ಸಲ್ಲಿ ನೀವು ಯಾವುದನ್ನು ಬರೀತಿದ್ರಿ, ಸೊ ಇದ್ರ ಬಗ್ಗೆ ನನಗೆ ಕಮೆಂಟ್ಸಲ್ಲಿ ಹಾಕಿ. ಸೊ ನೀವೆಲ್ಲ ಯಾವ ಥರ ಪ್ರಿಪೇರ್ ಆಗ್ತಿದ್ದೀರಾ ಅನ್ನೋದು ನನಗೂ ಗೊತ್ತಾಗುತ್ತೆ. ಯಾಕೆ ಅಂತಂದರೆ UPSC ಆಗಿರಲಿ KPSC ಆಗಿರಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓದ್ಕೊಂಡು ಹೋಗಬೇಕು. ಜಸ್ಟ್ ಓದೋದು ಮಾತ್ರ ನಮ್ಮ ತಲೆಯಲ್ಲಿರಬೇಕು, ಬೇರೆ ಯಾವ ಮೈಂಡ್ಸೆಟ್ಟು ನಮಗಿರಬಾರ್ದು. ಯಾಕೆಂದರೆ ಈ ಥರ ಯಾವುದಾದ್ರೂ ಒಂದು ನಮ್ಮ ಲೈಫಲ್ಲಿ ನಾವು ಅಚೀವ್ ಮಾಡಬೇಕಂತಂದರೆ ಅದನ್ನು ನಾವು ತಪಸ್ ಥರ ಮಾಡಬೇಕು. ಇಲ್ಲಾಂದರೆ ಡೆಫಿನೆಟ್ಲಿ ಅದು ನಮಗೆ ಸಿಕ್ಕೋದು ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಯಾವುದನ್ನಾದ್ರೂ ಒಂದನ್ನು ಇಗ್ನೋರ್ ಮಾಡೋದಕ್ಕೆ ಮಾಡಿದ್ವಿ ಅಂದರೆ ಅದು ನಮ್ಮನ್ನು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಯಾಕೆ ಅಂತ ಅಂದರೆ ನಿಮ್ಮೆಲ್ಲರಿಗೂ ಒಂದು ಸೂಪರ್ ಮ್ಯಾಜಿಕ್ ಮಾಡ್ತೀನಿ. ಯಾಕೆಂದರೆ ನಾನು ಯಾವಾಗಲೂ ಅದೇ ರೀತಿ ಮೆಡಿಟೇಷನ್ ಮಾಡಬೇಕಾದ್ರೆ ಮಾಡ್ಕೊತಿರ್ತೀನಿ. ಸೊ ನನಗೆ ಆ ಮ್ಯಾಜಿಕ್ ವರ್ಕೌಟ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಹೋಪಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಮ್ಮ ಮನೆ ಹತ್ರ ಮಳೆ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಸೊ ನಾನೇನು ಹೇಳ್ದೆ ಅಲ್ವಾ ಮ್ಯಾಜಿಕ್ ಮಾಡ್ತೀನಿ ಅಂತ. ಸೊ ನಿಮ್ಮ ತಲೆಯಲ್ಲಿ ಏನೇ ಬೇಡವಿಲ್ದಿರೋ ವಿಚಾರ ಇದ್ದರೂ ಅದನ್ನು ತೆಗೆದು ಬಿಸಾಕಿ ಒಂದು 2 minutes ನಾನು ತೊಗೊತೀನಿ. ನಿಮ್ಮ ಕಣ್ಣು ಮುಚ್ಕೊಂಡು ಫುಲ್ ಫ್ರೀಯಾಗಿ ಕೂತ್ಕೊಳ್ಳಿ. ಫಸ್ಟು ಕ್ಲೋಸ್ ಯುವರ್ ಐಸ್. ಸೊ ಕಣ್ಣು ಮುಚ್ಕೊಳ್ಳಿ, ಕ್ಲೀನಾಗಿ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಯಾವುದು ಬೇಡವಿಲ್ದಿರೋ ವಿಚಾರ ಅಂತೂ ಬೇಡ. ತುಂಬ ಕೆಟ್ಟದಾಗಿ ಯೋಚನೆಗಳು ಬರಲಿ, ತೊಂದರೆ ಏನಿಲ್ಲ. ನಿಮಗೇನಾಗುತ್ತೆ, ನಿಮ್ಮ ಮನೆಯವ್ರಿಗೇನಾದ್ರು ಆಗುತ್ತೆ, ಆ ಥರ ಕೆಟ್ಟ ಆಲೋಚನೆಗಳು ಬರಲಿ, ತೊಂದರೆ ಏನೂ ಇಲ್ಲ, ಆ ಥರ ಏನೂ ಆಗಲ್ಲ, ಆಯಿತಾ? ಸೊ ಡೋಂಟ್ ವರಿ. ಯಾಕೆಂದರೆ ಭಗವಂತ ಅನ್ನೋರು ಎಲ್ಲದನ್ನೂ ನೋಡ್ತಿರ್ತಾರೆ. ಸೊ ನಮ್ಮ ಮನಸ್ಸಲ್ಲಿ ಬಂದಿದ್ದೇ ಆಗೋದಾಗಿದ್ದರೆ ಎಷ್ಟೊತ್ತಿಂದ ನಾವೆಲ್ಲ ಅಂಬಾನಿ ಆಗ್ಬೋದಿತ್ತು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವ ನೆಗೆಟಿವ್ ಥಾಟ್ಸ್ಗೂ ಜಾಗ ಕೊಡಬೇಡಿ. ನಾನು ಹೇಳೋದನ್ನ 2 minutes ಕೇಳ್ಕೊಳ್ಳಿ. ಸೊ ಮೊದಲನೇದಾಗಿ ಕಣ್ಮುಚ್ಚಿ ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊಳ್ಳಿ. ಈಗ ನಾನು ಹೇಳ್ತಿರೋಂಥ ಮ್ಯಾಜಿಕ್ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ನಾನು ಹೇಳ್ತಿರೋದು UPSC ಮಾಡ್ತಿರ್ಬೋದು, KPSC ಮಾಡ್ತಿರ್ಬೋದು, ಇದು ಯಾವುದು ಮಾಡ್ದಲೇ ಇದು ಇನ್ನೊಬ್ರಿಗೆ ಯಾರಿಗಾರು ರೀಚ್ ಆಗಿ ಕೆಲ್ಸಕ್ಕೆ ಹೋಗ್ತಿರ್ಬೋದು, ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಅಂತಿದ್ದಾರಲ್ಲ ಅಂಥವ್ರಿಗೆ ಮಾತ್ರ, ಬರೀ UPSC KPSC ಅಂಥವ್ರಿಗಲ್ಲ. ಸೊ ಈ ಮ್ಯಾಜಿಕ್ನ ನೀವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋರಂತೆ. ಫಸ್ಟು ಕಣ್ಣು ಮುಚ್ಕೊಂಡು ಒಂದು 2 breaths ಜಾಸ್ತಿ ಮೀನ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಸೊ ನಾನು ಹೇಳೋದನ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಜಸ್ಟ್ ನೀವು ಕಣ್ಣು ಮುಚ್ಚಿದಾಗ ನಿಮಗೆ ಫುಲ್ ಕತ್ತಲೆ ಮಾತ್ರ ಕಾಣಿಸ್ತಾ ಇದೆ ಅಲ್ವಾ? ಸೊ ಇವಾಗ ನೀವು ಸುಮ್ಮನೆ ಹಾಗೆ ಫೀಲ್ ಮಾಡ್ಕೊಳ್ಳಿ,
ತುಂಬ ಒಳ್ಳೆ ಜಾಗದಲ್ಲಿ ನೀವು ಕೂತ್ಕೊಂಡಿದ್ದೀರಾ. ಆ ಜಾಗ ಎಂಥ ಜಾಗ ಅಂತ ಅಂದರೆ, ನೀವು ಎಲ್ಲಿ ಹೋಗಿ ಕೂತ್ರೆ ನಿಮಗೆ ಖುಷಿ ಆಗುತ್ತೋ ಅಂಥ ಜಾಗ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅಂಥ ಜಾಗದಲ್ಲಿ ನೀವು ಕೂತಿದ್ದೀರಾ. ಆ್ಯಂಡ್ ಎಲ್ಲ ನಿಮ್ಗೆ ಬೇಕಾದವ್ರು ಮಾತ್ರ ಇದ್ದಾರೆ, ಬೇಡವಿಲ್ದಿರೋರು ಯಾರೂ ಇಲ್ಲ. ಆ್ಯಂಡ್ ನಿಮಗೆ ಏನೋ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಂದೇ ತೊಗೊತೀನಿ. ನಾನು UPSC ಮಾಡಿ IAS ಆಫೀಸರ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದೀನಲ್ವ. ಸೊ ಆ ಥರ IAS ಆಫೀಸರ್ ನಾನು ಆಗಿದ್ದೀನಿ ಅಂತಲೇ ನೀವು ಥಿಂಕ್ ಮಾಡಿ. ನೀವು ಯಾರು ಬಿಸ್ನೆಸ್ ಮ್ಯಾನ್ ಆಗ್ತೀರೋ ಏನಾಗ್ತೀರೋ ಅದು ನೀವು ಥಿಂಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಆ ಥರ ಥಿಂಕ್ ಮಾಡಿ, ಅದು ನೀವೇ ಆ ಪರ್ಸನ್ ಅಂತ ಫೀಲ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸುತ್ತಮುತ್ತ ಇರೋ ನಿಮ್ಮವರು ನಿಮ್ಮನ್ನು ಅಷ್ಟು ಪ್ರೀತಿಸ್ತಿದ್ದಾರೆ, ಅಷ್ಟು ಗೌರವ ಕೊಡ್ತಿದ್ದಾರೆ. ನಾಟ್ ಬಿಕಾಸ್ ಆಫ್ ನಿಮ್ಮ ಒಂದು ಏನು ಕೆಲಸಕ್ಕೋಸ್ಕರ ಮಾತ್ರ ಕೊಡ್ತಿಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ಆ್ಯಂಡ್ ನಿಮ್ಮ ಬಿಹೇವಿಯರ್ ಪ್ರತಿಯೊಂದಕ್ಕೂ ಕೊಡ್ತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮರ್ಯಾದೆ ಹಾಗೆ ಅವರ ಮರ್ಯಾದೆನ ಎಲ್ಲದರಲ್ಲೂ ಹೆಚ್ಚಿಸ್ಕೊಂಡು ಬಂದಿದ್ದೀರಲ್ವ. ಸೊ ಅದರಿಂದನೂ ಅವ್ರ ಪ್ರೀತಿ ನಿಮಗಿನ್ನೂ ಜಾಸ್ತಿ ಸಿಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಅದನ್ನು ನಿಮಗೆ ಬೇಕಾದಂಗೆ ಕಲ್ಪನೆ ಮಾಡ್ಕೊಳ್ಳಿ. ಇವಾಗ ನನ್ನ ವಾಯ್ಸ್ನ ಹಾಗೇನೆ ಕೇಳಿಸ್ಕೊಳ್ತಾ ಬನ್ನಿ. ಸೊ ನೀವು ಇಷ್ಟ ಆಗೋವಂಥ ಜಾಗದಲ್ಲಿ ಕೂತಿದ್ದೀರಾ, ನಿಮಗೆ ಸುತ್ತಮುತ್ತ ನಿಮ್ಗೆ ಇಷ್ಟ ಆಗೋರು ಕೂತಿದ್ದಾರೆ. ಆ್ಯಂಡ್ ನಿಮಗೆ ನೀವೇನು ಆಗ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ನೀವು ಆಗಿದ್ದೀರ. ಆ್ಯಂಡ್ ದುಡ್ಡು ಆಸ್ತಿ ಎಲ್ಲ ಕ್ಷಣಿಕ ಅಷ್ಟೇ, ಅದೆಲ್ಲ ಏನು ತುಂಬ ದಿನ ಇರಲ್ಲ. ನಿಮಗೆ ಅದೇ ಬೇಕು ಅಂತಂದರೆ ಅದು ನಿಮ್ಮ ಹತ್ರ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇಷ್ಟೇ ಜೀವನನ ಅಲ್ಲ. ಸೊ ಬೇಜಾನಿದೆ. ಸೊ ನಾವು ಇದಾದರೆ ಡೆಫಿನೆಟ್ಲಿ ನೀವು ಈಗೇನು ಕಣ್ಣು ಮುಚ್ಕೊಂಡು ಕಾಣ್ತಿದ್ರೆ ಇದೇ ಇರುತ್ತೆ. ಸೊ ಈಗ ಸ್ಲೋ ಆಗಿ ಕಾಣ್ಬಿಡಿ. ಸೊ ದಿಸ್ ಈಸ್ ರಿಯಾಲಿಟಿ. ಸೊ ನಾವು ಆ ರೀತಿ ಕನಸು ಕಾಣ್ತೀವಿ ಅಂದರೆ ನಾವು ಡೆಫಿನೆಟ್ಲಿ ಆ ರೀತಿ ಆಗೋದಕ್ಕೆ ನಮ್ಮ ಕೈಲಾಗುತ್ತೆ, ನಮ್ಮ ಹತ್ರ ಆ ಶಕ್ತಿ ಇದೆ ಅಂತ. ನಮಗೆ ಕನಸು ಕಾಣೋದಕ್ಕೆ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ನಮ್ಮ ಕೈಲಿ ಅಷ್ಟೂ ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ರಿಯಾಲಿಟಿ ನಾವು ಏನು ನೋಡ್ತಿದ್ದೀವಲ್ವ, ನಾವು ಯಾವಾಗಲೂ ಸೈಡ್ ಬಿ ಇರಬೇಕು ಅಂತ ಹೇಳ್ತಾರೆ. ನನ್ನನ್ನು ಕೇಳೋದಾದರೆ ಸೈಡ್ ಬಿ ಅಲ್ಲ, ಸಿಕ್ಕಾಬಟ್ಟೆ ಇರಬೇಕು ತಲೆಯಲ್ಲಿ. ನನಗೆ IAS ಆಗೋಕ್ಕಾಗಲಿಲ್ವಾ, ನಾನು ಮತ್ತೊಂದೇನೋ ಆಗಬೇಕು. ನಾನು ಹೇಳ್ತೀನಲ್ರಿ, 20 ರೂಪಾಯಿ ಇದ್ರೂ ಜೀವನ ಮಾಡೋಕ್ಕೆ ಗೊತ್ತಿರಬೇಕು, 20 ಲಕ್ಷ ಇದ್ರೂ ಜೀವನ ಮಾಡೋಕ್ಕೆ ಗೊತ್ತಿರಬೇಕು, ಅದನ್ನು 20 ಕೋಟಿ ಮಾಡೋದು ಗೊತ್ತಿರಬೇಕು. ಜಸ್ಟ್ ಸಿಂಪಲಾಗಿ ಹೇಳ್ತೀನಿ. ಏನಾದ್ರು ತಪ್ಪು ಅನಿಸಿದ್ರೆ ಐ ಆಮ್ ಸಾರಿ. ಬಟ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿದ್ರಲ್ವ, ಅವಾಗಿದ್ದಂಥ ಖುಷಿ ಸುಖ ಈಗಲೂ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ. ಜಸ್ಟ್ ಯೋಚನೆ ಮಾಡಿ. ಯಾಕೆಂದ್ರೆ ನಾನು ಯಾವಾಗೆಲ್ಲ ಮೆಡಿಟೇಷನಿಗೆ ಕೂತ್ಕೋತೀನೋ, ಸೊ ಆವಾಗ ಸ್ಟಾರ್ಟಿಂಗ್ ನನಗೆ ನನ್ನ ಮನಸ್ಸು ಏಕಾಗ್ರತೆಗೆ ತರೋದಕ್ಕೆ ಭಾಳ ಕಷ್ಟ ಆಗೋದು. ಸೊ ಅವಾಗ ನಾನು ಹೀಗೆ ಅನ್ಕೋತಿದ್ದು, ಓಕೆ ನನ್ನ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ, ನಾನು ಇಷ್ಟ ಆಗೋಂಥ ಜಾಗದಲ್ಲಿ ಕೂತಿದ್ದೀನಿ. ಸೊ ನನ್ನ ಫಸ್ಟ್ ಥಾಟ್ ಬರ್ತಿದ್ದು IAS ಆಫೀಸರ್ ಆಗಿ ನನ್ನ ಚೇಂಬರಲ್ಲಿ ನಾನು ಕೂತ್ಕೊಂಡಿರ್ತೀನಿ. ಸೊ ಸುತ್ತಮುತ್ತ ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಗಾರ್ಡಿಯನ್ಸ್, ನನ್ನ ಸಪೋರ್ಟರ್ಸ್ ನಿಂತಿರ್ತಾರೆ. ಸೊ ಆ ಖುಷಿ, ಆ ಒಂದು ಫೀಲೇ ಬೇರೆ. ಸೊ ಆ ಥರ ನೀವು ಏನಾದ್ರು ಒಂದು ಫೀಲ್ ಮಾಡ್ಕೊಳ್ಳಿ. ಸೊ ಆ ಫೀಲ್ನ ಡೆಫಿನೇಟ್ಲಿ ನೀವು ಅದನ್ನು ಈಡೇರಿಸ್ಕೋಬೋದು. ಯಾಕೆಂದರೆ ಒಬ್ಬ ಕನಸು ಕಾಣೋನಿಗೆ ಮಾತ್ರ ಅದನ್ನು ನನಸು ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇರುತ್ತೆ. ಆ್ಯಂಡ್ ಕೆಪಾಸಿಟಿ, ಎಲ್ಲದೂ ಅದೇ ವರ್ಡು. ಬಟ್ ಡೆಫಿನೆಟ್ಲಿ ಅವನಿಗೆ ಮಾತ್ರ ಇರುತ್ತೆ. ಆ್ಯಂಡ್ ಇನ್ನೊಂದು, ಇವತ್ತು ನಾವು ಆ ಕನಸನ್ನ ಕಾಣ್ತಿದ್ದೀವಿ ಅಂದರೆ ಅದು ಈಡೇರಿದ್ರೂ ಓಕೆ, ಈಡೇರಲಿಲ್ಲ ಅಂದರೆ ಅದಕ್ಕೆ ಪರಿಶ್ರಮ ಪಡೋಣ, ಆಗೋ ಅಷ್ಟು ಪಡೋಣ. ಅಟ್ಲೀಸ್ಟ್ ನನಗೆ ಚಿಕ್ಕದ್ರಿಂದ ನಮ್ಮ ಟೀಚರ್ಸು ನಮ್ಮಲ್ಲಿ ಯಾವಾಗಲೂ ಹೇಳ್ತಾರೆ, ಅಟ್ಲೀಸ್ಟ್ ನೀನು ಚಂದ್ರನಿಗೆ ಗೋಲ್ ಇಟ್ಬಿಟ್ಟು ಚಂದ್ರನ ಹತ್ರ ಹೋಗಬೇಕು ಅಂದ್ಕೊಂಡ್ರೆ ಅಟ್ಲೀಸ್ಟ್ ಮೌಂಟ್ ಎವರೆಸ್ಟ್ ಹತ್ಬೋದು ಅಂತ. ಅಟ್ಲೀಸ್ಟ್ IAS ಆಗೋಕ್ಕಾಗಲಿಲ್ಲ ಅಂತ ಅಂದ್ರೂ ಕೂಡ ನಾವು PSI ಆದರೂ ಆಗ್ಬೋದು. ಅಂದರೆ ಜಸ್ಟ್ ನಾನು ನಿಮಗೆ ಹೇಳ್ತಿರೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋಕ್ಕಾಗಲಿಲ್ಲ ಅಂದರೂ ಆಂಟ್ರಪ್ರೆನ್ಯೂರ್ ಆಗಿ ನಮ್ಮ ಅಟ್ಲೀಸ್ಟ್ ಒಂದು ಕರ್ನಾಟಕ ಲೆವೆಲಲ್ಲಿ ಟಾಪಲ್ಲಾದರೂ ಬರ್ಬೋದು. ಸೊ ನನ್ನ ಮಾತುಗಳಿಂದ ಏನಾದ್ರು ತಪ್ಪು ಅನಿಸಿದ್ರೆ ಸಾರಿ. ಬಟ್ ನನಗೆ ಈ ಮ್ಯಾಜಿಕ್ ಯಾವ ಥರ ವರ್ಕೌಟ್ ಆಯಿತು ಅಂತ ನಾನು ನಿಮಗೆ ಹೇಳ್ಕೋಬೇಕು ಅನ್ನಿಸ್ತು. ಸೊ ನಿಮಗೂ ಒಂದು ಸಲ ಫೀಲ್ ಮಾಡ್ಸೋಣ ಅಂತ ಹೇಳಿದೆ. ಯಾವಾಗಲೂ ಯಾರೋ ನಿಮಗೇನೋ ಅಂದರು, ನೀವು ಅದು ಆಗೋಕ್ಕಾಗಲ್ಲ ಅಂತ ಯಾವತ್ತಿಗೂ ಅಂದ್ಕೋಬೇಡಿ, ಆಯಿತಾ? ಯಾರಿಗೂ ನಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ಯಾಕೆ, ನಮಗೆ ನಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಪ್ರಿಡಿಕ್ಟ್ ಮಾಡಿಕೊಂಡು ಅದೇ ಥರ ನಮ್ಮ ಜೀವನನ ನಾವು ಶೇಪ್ ಮಾಡ್ಕೊಂಡು ಹೋಗ್ಬೋದು ಹೊರತು ಯಾರೂ ನಮ್ಮ ಲೈಫ್ನ ಬರೆಯೋಕ್ಕೂ ಆಗಲ್ಲ ಆ್ಯಂಡ್ ತಿದ್ದುಪಡಿ ಮಾಡೋಕ್ಕೂ ಆಗಲ್ಲ. ತಿದ್ದುಪಡಿ ಮಾಡೋಕ್ಕಾಗೋದು ನಮ್ಮಿಂದ ಮಾತ್ರ. ಬೇರೆಯವ್ರು ಯಾರಾದರೂ ನೀನು ತಪ್ಪು ಮಾಡ್ತಿದ್ಯಾ ಅಂತಂದರೆ ಅದನ್ನೊಂದ್ಸಲ ಯೋಚನೆ ಮಾಡಿ, ನಾನು ಆ ವಿಚಾರದಲ್ಲಿ ತಪ್ಪು ಮಾಡ್ತಿದ್ದೀನೋ ಇಲ್ವೋ ಅಂತ. ಸಡನ್ನಾಗಿ ಯಾರ ಮೇಲೂ ರಿಯಾಕ್ಟ್ ಮಾಡಬೇಡಿ. ಯಾಕೆ ಅಂತ ಅಂದರೆ ಜೀವನದಲ್ಲಿ ನಾವು ಯಾವಾಗಲೂ 2 ವರ್ಡ್ನ ತುಂಬಾ ಯೂಸ್ ಮಾಡಬೇಕು. ಯಾಕೆಂದರೆ ಭಾಳ ಕಷ್ಟಗಳು ಅದರಿಂದ ಕಮ್ಮಿ ಆಗುತ್ತೆ, ಭಾಳ ಜಗಳಗಳು ಕಮ್ಮಿ ಆಗುತ್ತೆ, ತುಂಬ ಎಲ್ಲದೂ ಕಮ್ಮಿ ಆಗುತ್ತೆ. ಜಸ್ಟ್ ಒಂದೇ ಒಂದು ಹೌದಾ ಅಂತ, ಯಾರು ಏನಾದರೂ ಹೇಳ್ಕೊಳ್ಳಿ, ಹೌದಾ ಅಂತ ಅನ್ನಿ. ಇನ್ನೊಂದು ವರ್ಡ್ ಸಾರಿ.
ಸೊ ಇವೆರಡು ವರ್ಡ್ನ ನೀವು ಯೂಸ್ ಮಾಡ್ಕೊಂಬನ್ನಿ. ಲೈಫಲ್ಲಿ ನೀವು ಎಲ್ಲೋ ಇರ್ತೀರ. ಯಾಕೆಂದರೆ ಒಂದು ಸಾರಿ ಕೇಳೋದ್ರಿಂದ ಯಾರೂ ಚಿಕ್ಕವರಾಗಲ್ಲ. ಆ್ಯಂಡ್ ಯಾರಾದರೂ ಹೇಳಬೇಕಾದ್ರೆ ಅದನ್ನು ಇನ್ ರಿಟರ್ನಲ್ಲಿ ನೀವು ಕೊಟ್ಟರೆ ಯಾರಿಗೂ ಅದು ಇಷ್ಟ ಆಗಲ್ಲ. ಅದ್ರ ಬದಲು ಹೌದಾ ಅನ್ನಿ, ಅವ್ರ ಗಾಡಿನೇ ಮುಂದಕ್ಕೆ ಹೋಗಲಿ, ಏನಂತೆ. ಯಾರು ಎಷ್ಟು ದಿನ ಬದುಕೋಕ್ಕೆ ಹೇಳಿ ಈ ಭೂಮಿ ಮೇಲೆ? 100 ವರ್ಷ ಯಾರಾದರೂ ಬದುಕ್ತಿದ್ದಾರೆ ಇವಾಗ? ಹುಡುಕ್ಬೇಕು, ಎಷ್ಟು ಕೌಂಟ್ ಮಾಡೋಂಗೆ ಹುಡುಕ್ಬೇಕು ಅಷ್ಟೇ. ಅದಕ್ಕೋಸ್ಕರ ಇರೋ ಅಷ್ಟು ದಿನ ನಮ್ಮವ್ರ ಜೊತೆ ನಾವು ಖುಷಿಯಾಗಿರೋಣ. ಈ ಪುಟ್ಟ ಮ್ಯಾಜಿಕ್ ನಿಮಗೆಲ್ಲ ಹೇಳ್ಕೊಡ್ಬೇಕು ಅನ್ನಿಸ್ತಪ್ಪ, ಅದಕ್ಕೆ ಹೇಳಿದೆ. ತಪ್ಪಾಗಿದ್ರೆ ಐ ಆಮ್ ಸಾರಿ, ಓಕೆನಾ? ನಾಳೆಯಿಂದ ಕಂಪ್ಲೀಟಾಗಿ ಹೊಸ ಟೈಮ್ ಟೇಬಲ್ ಹಾಕ್ಕೊಡ್ತೀನಿ. ಸೊ ಮತ್ತೆ ಇನ್ನೊಂದು ಹೊಸ ಸಬ್ಜೆಕ್ಟ್ನ ನಾವು ಸ್ಟಾರ್ಟ್ ಮಾಡೋಣ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಐ ಆಮ್ ಸಾರಿ. ಇದೇ ರೀತಿ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮಗೆ ಮ್ಯಾಜಿಕ್ಕಿಂದ ಏನು ಫೀಲ್ ಆಯಿತು ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.